ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಇವಾಗ ಮಧ್ಯಾಹ್ನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಆಮೇಲೆ ಏನು ಬೇಕಾಗುತ್ತೆ ಅನ್ನೋದು ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಬಟ್ ಕೆಲವು ಕೇಳಿದರೆ ಹೇಗೆ ಮಾಡೋದು, ಏನು ಯಾವ ಥರ ಅಂತ ಕೇಳಿದ್ರು ಕೂಡ ಸೊ ಅದಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆಯೇ ನನ್ನ ಚಾನಲ್ನ ಹೊಸೊಬ್ಬರು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನಲ್ಲಿ ಆಲ್ ಅನ್ನೋಂತಹ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ನೀವು ಆವಾಗಲೇ ನನ್ನ ವಿಡಿಯೋಗಳನ್ನು ನೋಡಬಹುದಾಗಿದೆ. ಸೊ ಯೂಟ್ಯೂಬ್ ಅಂದ ತಕ್ಷಣ ತುಂಬ ಜನ, ಇವಾಗ ಮುಂಚೆ ಎಲ್ಲ ಯೂಟ್ಯೂಬರ್ಸು ತುಂಬ ಕಡಿಮೆ ಇದ್ರು, ಬಟ್ ಇವಾಗಂತೂ ಯೂಟ್ಯೂಬ್ ಮಾಡೋದ ಜನಗಳೆಲ್ಲ ಎಲ್ಲರೂ ಹೆಚ್ಚಿನವರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಕೂಡ ತುಂಬ ಲಾಸ್ ಆಗಿರೋದು ಕೂಡ ಇದೆ. ಇದ್ರ ಬಗ್ಗೆ ಸ್ವಲ್ಪ ನಾನು ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಏನು ಬೇಕಾಗುತ್ತೆ, ಏನು ಎತ್ತ ಅನ್ನೋದೊಂದು ನೋಡ್ತಾ ಹೋಗೋಣ ಬನ್ನಿ. ಹಾಗಾದರೆ ತಡ ಮಾಡದೆ ಈ ವಿಡಿಯೋನ ಶುರು ಮಾಡೋಣ. ಯೂಟ್ಯೂಬನ್ನು ಸ್ಟಾರ್ಟ್ ಮಾಡುವಂಥದ್ದು ಏನು ಕಷ್ಟದ ಕೆಲಸ ಅಲ್ಲ. ನಿಮಗೆ ಟ್ಯಾಲೆಂಟ್ ಇತ್ತು ಅಂತಂದರೆ, ನಿಮಗೆ ಯಾವುದ್ರ ಮೇಲೆ ವಿಡಿಯೋ ಮಾಡಬೇಕು ಅನ್ನೋಂಥದ್ದು ಇಂಟ್ರೆಸ್ಟ್ ಇದ್ದರೆ ನೀವು ಖಂಡಿತವಾಗ್ಲೂ ವೀಡಿಯೋಸನ್ನು ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬಹುದು. ಬಟ್ ಈಗ ಯೂಟ್ಯೂಬರ್ನ ಸಂಖ್ಯೆ ತುಂಬ ಜಾಸ್ತಿ ಆಗಿರೋದ್ರಿಂದ ವ್ಯೂಸ್ಗಳಾಗಿರ್ಬೋದು ಎಲ್ಲನೂ ಕೂಡ ಕಡಿಮೆನೇ ಬರ್ತಾ ಇದೆ. ಎಷ್ಟು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಏನು 1 ಲಕ್ಷ ವ್ಯೂಸ್ ಏನು ಬರಲ್ಲ. ಬಟ್ ಕೆಲವು ವೀಡಿಯೋಸ್ಗಳು ಚೆನ್ನಾಗಿ ವೈರಲ್ ಆಗುತ್ತೆ. ಯೂಟ್ಯೂಬಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಏನಪ್ಪ ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ನಾವು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡ್ತಾ ಹೋಯಿತು ಅಂದರೆ ವ್ಯೂಸ್ ಆಗಿರಬಹುದು, ಆಮೇಲೆ ನಿಮಗೆ ಆ ಒಂದು ವ್ಯೂವರ್ಸ್ನ ರೀಚ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತಾ ಹೋಗುತ್ತೆ. ಇನ್ನು ಕೆಲವರು ಹೊಸ ಬಿಗಿನರ್ ಯೂಟ್ಯೂಬರ್ಸ್ ಕೂಡ ಇರ್ತಾರೆ. ತುಂಬ ಎಕ್ಸ್ಪೆನ್ಸ್ ಖರ್ಚು ಮಾಡಿಬಿಟ್ಟು ಮೈಕ್ ತಗೊಳ್ಳೋಂಥದ್ದು, ಒಳ್ಳೆ ಕ್ಯಾಮ್ರಾ ಬೇಕಾಗುತ್ತೆ, ಬೇಡ ಅಂತ ಹೇಳಲ್ಲ. ಬಟ್ ಸ್ವಲ್ಪ ದಿನ ನಿಮ್ಮ ಹತ್ರ ಏನು ಹಳೆ ಮೊಬೈಲ್ ಇದೆ ಅದನ್ನೇ ಮ್ಯಾನೇಜ್ ಮಾಡ್ಕೊಂಡು ಅದರಲ್ಲೇ ವೀಡಿಯೋಸ್ ಮಾಡ್ತಾ ಹೋಗಿ. ನೀವೇನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಇನ್ನೇನು ಟ್ರಾವೆಲ್ಗೆ ಸಂಬಂಧಪಟ್ಟಿರುವಂತಹ ವೀಡಿಯೋಸನ್ನು ಯಾರಾದರೂ ಮಾಡ್ತಾ ಇದ್ದರೆ ಅಥವಾ ಮಾಡಬೇಕು ಅಂತಿದ್ರೆ ಅವರು ಖಂಡಿತವಾಗ್ಲೂ ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾನು ಬೇಕಾಗುತ್ತೆ, ಎಲ್ಲನೂ ಬೇಕಾಗುತ್ತೆ. ಬಟ್ ಬಿಗಿನರ್ಸ್ ಇನ್ನೇನು ಹೊಸದಾಗಿ ಇವಾಗ ಚಾನಲ್ನ ಶುರು ಮಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದು ಜಾಸ್ತಿ ಇನ್ವೆಸ್ಟ್ ಮಾಡಿಬಿಟ್ಟು ಆಮೇಲೆ ಕೊನೆಗೆ ನಿರಾಸೆ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೆಲ್ಲ ಖರ್ಚು ಮಾಡೋದಕ್ಕೆಲ್ಲ ಹೋಗಬೇಡಿ. ಬೇಸಿಕ್ ನೀಡ್ಸ್ಗಳು, ಒಂದು ಮೊಬೈಲ್ ಬೇಕಾಗುತ್ತೆ, ಆಮೇಲೆ ಒಂದು ಟ್ರೈಪಾಡ್ ಬೇಕಾಗುತ್ತೆ. ಸೊ ಅದು ಕೂಡ ಅಷ್ಟೇ ನಿಮಗೆ ಬೇರೆ ಬೇರೆ ರೇಂಜಿನ ಏನು ರೇಟಲ್ಲಿರುವಂತಹ ಟ್ರೈಪಾಡ್ಗಳು ಕೂಡ ಸಿಗುತ್ತೆ. ನಿಮಗೇನು ಇಷ್ಟು 1000 ರುಪೀಸು, 2000 ರುಪೀಸು, 3000 ರುಪೀಸ್ ಕೊಟ್ಟೇ ತಗೋಬೇಕು ಅಂತ ಏನಿಲ್ಲ. ಅದಕ್ಕಿಂತ ಕಡಿಮೆ ರೇಂಜಿಗೆ ತಗೊಂಡು ಆಮೇಲೆ ನಿಮ್ಮ ಚಾನಲ್ ಚೆನ್ನಾಗಿ ಒಂದು ಹೋಗ್ತಾ ಇದೆ ಅಂತ ಅಂದಾಗ ಆಮೇಲೆ ನೆಕ್ಸ್ಟ್ ತಗೊಂಡ್ರೆ ಆಯಿತು. ಅದಕ್ಕಿಂತ ಮುಂಚೆ ನಿಮ್ಮದು ಚಾನಲ್ ಇನ್ನೂ ಮಾನಿಟೈಸೇಷನೇ ಆಗಿಲ್ಲ ಆಗೋದಕ್ಕಿಂತ ಮುಂಚೆನೇ ಇನ್ವೆಸ್ಟ್ಮೆಂಟ್ ಮಾಡಿ ಆಮೇಲೆ ನಿರಾಸೆ ಆಗೋದು ಬೇಡ ಅಂತ ಹೇಳ್ತೀನಿ. ಆಮೇಲೆ ಮೈಕ್ ಕೂಡ ಅಷ್ಟೇ, ನಾನು ಇಲ್ಲಿ ತನಕ ಮೈಕ್ ತೊಗೊಂಡಿಲ್ಲ. ಸೊ ಮೈಕ್ ತೊಗೋಬೇಕು ಅಂತ ಇದೆ, ಬಟ್ ಅದರ ನೆಸೆಸಿಟಿ ನನಗೆ ಅಗತ್ಯ ಇಲ್ಲ ಅಂದರೆ ಅದ್ರ ಅಗತ್ಯ ಇಲ್ಲ ಅಂತ ಅಂದ್ಬಿಟ್ಟು ನಾನು ತೊಗೊಳೋದಕ್ಕೆ ಹೋಗಲಿಲ್ಲ. ಬಟ್ ನಿಮಗೂ ಕೂಡ ಅಷ್ಟೇ, ಹೊಸೊಬ್ಬರು ತುಂಬ ಜನ ಹಳ್ಳಿಯಿಂದ ಮಾಡ್ತಾ ಇರ್ತಾರೆ ವೀಡಿಯೋಸ್ಗಳನ್ನು, ಅವ್ರಿಗೂ ಕೂಡ ಅಷ್ಟೇ ಮೈಕ್ ತೊಗೋಬೇಕು, ಅದು ತೊಗೋಬೇಕು, ಇದು ತೊಗೋಬೇಕಾ, ಅಥವಾ ಕ್ಯಾಮ್ರಾ ಇಷ್ಟು ಮೊಬೈಲ್ ಇಷ್ಟೇ ಸಾವಿರದ್ದು ಬೇಕು, ಇಷ್ಟು 40,000ದೇ ಮೊಬೈಲ್ ಬೇಕು, ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರಬೇಕು, ಹಾಗೆ ಹೀಗೆ ಅಂತ ತುಂಬ ಜನ ಹೇಳಿರ್ತಾರೆ. ಬಟ್ ಅಂಥದ್ದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ವಿಡಿಯೋನ ಸ್ಟಾರ್ಟ್ ಮಾಡಿದ್ರೆ, ನೀವು ಏನಾದರೂ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡ್ತು ಅಂತ ಅಂದರೆ ಕನ್ಸಿಸ್ಟೆನ್ಸಿ ಗ್ರಾಫ್ನ ಮೇಂಟೈನ್ ಮಾಡ್ತಾ ಹೋಗಿ. ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಫ್ಯಾಷನ್ ಆಗಿರ್ಬೋದು, ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಅಥವಾ ಎಲ್ಲನೂ ಕೂಡ ಮಿಕ್ಸ್ ಮಾಡ್ತಾ ಇದ್ದೀರಾ, ವ್ಲಾಗು, ಹೆಲ್ತ್ ಟಿಪ್ಸ್ ಎಲ್ಲನೂ ಕೂಡ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲೂ ಕೂಡ ನೀವು ಮಾಡ್ಬೋದು. ನಿಮ್ಮ ಟ್ಯಾಲೆಂಟನ್ನು ನೀವು ಇಲ್ಲಿ ತೋರಿಸ್ಕೊಳ್ಬಹುದು. ನಾನು ಮಾಡಿರೋಂಥ ತಪ್ಪೇನಪ್ಪ ಅಂತಂದರೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಲಿಲ್ಲ. ನಾನು ಎಲ್ಲ ಕೂಡ ಅಷ್ಟೇ ತುಂಬ ಸ್ಕಿಪ್ ಮಾಡಿದ್ದೀನಿ. ಆಲ್ಮೋಸ್ಟ್ 4-5 ಮಂತ್ಸ್ ನಾನು ಒಂದು ವಿಡಿಯೋ ಕೂಡ ಯೂಟ್ಯೂಬಲ್ಲಿ ಹಾಕಿರಲಿಲ್ಲ. ಸೊ ಆವಾಗ ಏನಾಗುತ್ತೆ, ಗ್ರಾಫ್ ಡೌನ್ ಆಗ್ತಾ ಬರುತ್ತೆ. ಸೊ ನಾವು ಒಂದೇ ಲೆವೆಲಲ್ಲಿ ತೊಗೊಂಡು ಹೋಗ್ತಾ ಇದ್ದರೆ ಯೂಟ್ಯೂಬಲ್ಲಿ ಖಂಡಿತ ಸಕ್ಸಸ್ ಸಿಗುತ್ತೆ. ಕಷ್ಟಪಟ್ಟರೆ ಖಂಡಿತವಾಗ್ಲೂ ಫಲ ಸಿಗುತ್ತೆ ಅನ್ನೋ ಒಂದು ಮಾತು ಎಲ್ರಿಗೂ ಗೊತ್ತಾಯಿದೆ. ಸೊ ನೀವು ಕೂಡ ಅಷ್ಟೇ ಎಲ್ಲ ತಗೋತೀವಿ, ಕ್ಯಾಮ್ರಾ ಚೆನ್ನಾಗಿರೋ ತಗೋತೀವಿ, ಮೊಬೈಲ್ ತಗೋತೀವಿ, ಕ್ಯಾಮ್ರಾ ತಗೋತೀವಿ, ಆಮೇಲೆ ರಿಂಗ್ ಲೈಟ್ ತಗೋತೀವಿ. ಬಟ್ ಇಲ್ಲಿ ವ್ಯೂಸ್ ಬರ್ತಾ ಇಲ್ಲ, ಆಮೇಲೆ ನಮಗೆ ಸಬ್ಸ್ಕ್ರೈಬರ್ಸು ಬರ್ತಾ ಇಲ್ಲ ಅಂತ ಅಂದಾಗ ಅಲ್ಲಿ ಥರ ಡಿಸಪಾಯಿಂಟ್ ಆಗ್ತೀವಿ, ನಮಗೆ ಹರ್ಟ್ ಆಗುತ್ತೆ, ಅಲ್ಲಿಗೇ ಸ್ಟಾಪ್ ಮಾಡಿಬಿಡ್ತೀವಿ. ಸೊ ನಮಗೆ ಅಲ್ಲಿ ಲಾಸ್ ಆಗುವಂಥದ್ದು. ಸೊ ಅದಕ್ಕೆ ಹೇಳುವಂಥದ್ದು, ಒಂದು ಮಾನಿಟೈಸೇಷನ್ ಆದಮೇಲೆ ಬೇಕು ಅಂದರೆ ನಾವು ತಗೋಬೋದು. ಅಲ್ಲಿ ತನಕ ಇದ್ದ ಮೊಬೈಲಲ್ಲೇ ಮ್ಯಾನೇಜ್ ಮಾಡಿಕೊಂಡು ನಿಮ್ಮ ಒಂದು ಏನು ವಾಚ್ ಅವರ್ ಏನಿದೆ, ನಿಮ್ಮ ಒಂದು ಏನು ಟಾರ್ಗೆಟ್ ಏನಿದೆ ಅದನ್ನು ಫಸ್ಟ್ ರೀಚ್ ಮಾಡಿಕೊಂಡು ಆಮೇಲೆ ನೀವು ಬೇಕಾದರೆ ತಗೋಬಹುದು. ಯಾರೋ ಹೇಳಿದ್ರು, ಇನ್ನೊಂದೇನೋ ಹೇಳಿದ್ರು ಅಂತ ಅಂದ್ಬಿಟ್ಟು ಸುಮ್ಮನೆ ದಯವಿಟ್ಟು
ಆ ಥರ ಎಲ್ಲ ತಗೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ವಿಡಿಯೋ ಎಡಿಟಿಂಗ್ ಮಾಡೋದು ಕೂಡ ಅಷ್ಟೇ, ಸಾಕಷ್ಟು ಆ್ಯಪ್ಗಳಿದ್ದಾವೆ. ತಮ್ನೇಲ್ ಎಡಿಟ್ ಮಾಡೋದಕ್ಕೂ ಕೂಡ ಸಾಕಷ್ಟು ಕ್ಯಾನ್ವಾ ಆಗಿರ್ಬೋದು, ಪಿಕ್ಸೆಲ್ ಆರ್ಟ್ ಆಗಿರಬಹುದು, ಕೈನ್ ಮಾಸ್ಟರ್ ಆಗಿರ್ಬೋದು, ಇನ್ಶಾಟ್ ಆಗಿರ್ಬೋದು, ಎಲ್ಲ ಕೂಡ ಆ್ಯಪ್ಗಳು ಬೇಕಾದಷ್ಟಿದ್ದಾವೆ. ನೋಡಿಕೊಂಡು ನಾವೇ ಕಲ್ತ್ಕೊಳ್ಳಿ. ಬೇರೆಯವ್ರ ಹತ್ರ ಎಡಿಟಿಂಗ್ ಮಾಡಿಸಿ ಅವ್ರಿಗೆ ದುಡ್ಡು ಕೊಡೋದಕ್ಕಿಂತ ನಾವೇ ಕಲ್ತ್ಕೊಂಡು ನಾವೇ ಸ್ವತಃ ಮಾಡೋದ್ರಿಂದ ನಮಗೆ ಲಾಭ ಆಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬಲ್ಲಿ ತುಂಬ ಇವಾಗ ಎಷ್ಟು ಯೂಟ್ಯೂಬರ್ಸ್ ಬಂದಿದ್ದಾರೆ ಅಂತಂದರೆ, ನಾವು ಯೂಟ್ಯೂಬಲ್ಲಿ ಯಾವುದೇ ಹೆಸರು ಟೈಪ್ ಮಾಡಿದ್ರು ಕೂಡ ಆ ಒಂದು ಚಾನಲ್ ಇದ್ದೇ ಇರುತ್ತೆ. ಇವಾಗ ಯೂಟ್ಯೂಬರ್ಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಸೊ ಹಾಗಾಗಿ ವ್ಯೂಸ್ ಆಗಿರ್ಬೋದು ಎಲ್ಲನೂ ಕೂಡ ಕಡಿಮೆ ಬರ್ತಾ ಇದೆ. ಸೊ ಬರ್ತಾ ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ನೀವು ಭಯ ಪಡದೆ ಅಥವಾ ಏನೇನು ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಒನ್ ಡೇ ಸಕ್ಸಸ್ ಸಿಗುತ್ತೆ. ಕಷ್ಟಪಟ್ಟರೆ ಕಷ್ಟದ ಹಿಂದೆ ಪ್ರತಿಫಲ ಅನ್ನೋದು ಸಿಗುತ್ತೆ. ಬಟ್ ಒಂದೇ ಸಲ ನಿಮಗೆ ಸಿಕ್ಕಿಲ್ಲ ಅಂದರೂ ಕೂಡ ಒನ್ ಫೈನ್ ಡೇ ಖಂಡಿತ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ನಾನು ಕೂಡ ತುಂಬ ಸಲ ಅಂದ್ಕೊಂಡೆ ಯೂಟ್ಯೂಬ್ನ ಸ್ಕಿಪ್ ಮಾಡಬೇಕು ಬೇಡ ಅಂತ. ಬಟ್ ನಾನು ಸ್ಟಾರ್ಟ್ ಮಾಡಿದಾಗಿನಿಂದ ಏನಾದರೂ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡಿಕೊಂಡು ಕರೆಕ್ಟಾಗಿ ಮಾಡ್ಕೊಂಡು ಇಲ್ಲಿವರೆಗೆ ಬರ್ತಿದ್ರೆ ಖಂಡಿತ ನಾನು ಕೂಡ ಒಂದು ಚೆನ್ನಾಗಿ ಒಂದು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡಿದ್ರು ಕೂಡ ಒಂದು ಲೆವೆಲ್ಗೆ ಹೋಗ್ಬೋದಿತ್ತು ಅನ್ಕೋತೀನಿ. ತುಂಬ ಸಲ ಅನ್ಕೋತೀನಿ. ನನ್ನ ಫ್ರೆಂಡ್ಸ್ ಆಗಿರ್ಬೋದು ಸ್ಕಿಪ್ ಮಾಡಬೇಡ ಅಂತ ಹೇಳಿದ್ರು ಕೂಡ ಕೆಲವರು ಮಾತಿಗೆ ಸ್ವಲ್ಪ ಇನ್ಸಲ್ಟ್ ಎಲ್ಲ ಆದಮೇಲೆ ನನಗೆ ಅದು ಮಾಡೋದೇ ಬೇಡ ಅನ್ನೋಂಥ ಒಂದು ಮನಸ್ಥಿತಿಗೆ ನಾನು ಹೋಗಿದ್ದೆ. ಆದರೂ ಕೂಡ ಇಷ್ಟು ಕಷ್ಟಪಟ್ಕೊಂಡು ಮಾಡಿದ್ದೀನಿ, ಬಿಡಲೇಬಾರ್ದು ಅನ್ನುವಂತಹ ಒಂದು ದೃಢ ಸಂಕಲ್ಪ ಮಾಡಿಕೊಂಡು ಮತ್ತೆ ಶುರು ಮಾಡಿದ್ದೀನಿ. ಸೊ ನಿಮ್ಮೆಲ್ಲರ ಸಹಕಾರವನ್ನು ಬೇಡ್ತಾ ಹೀಗೆ ನೀವು ಸಪೋರ್ಟ್ ಮಾಡ್ತಾ ಇರಿ. ಮುಂದೆ ಏನಂದರೆ ಯೂಸ್ಫುಲ್ ಆಗುವಂತಹ ವೀಡಿಯೋಸ್ಗಳಾಗಿರ್ಬೋದು ಅಥವಾ ಏನಾದರೂ ಯಾವುದೇ ಪ್ಲೇಸ್ ವಿಸಿಟ್ ಮಾಡಿದ್ರು ಆ ವಿಡಿಯೋಗಳಾಗಿರ್ಬೋದು ಇದರಲ್ಲಿ ಬರ್ತಾ ಹೋಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್.